ಅವೈಜ್ಞಾನಿಕ ಜಿಯೋ ಟವರ್ ತೆರವಿಗೆ ಪುರಸಭೆ ಮುಖ್ಯಾಧಿಕಾರಿಗೆ ಮನವಿ. ಲಿಂಗಸಗೂರಿನ 13ನೇ ವಾರ್ಡಿನ ಜನ ಹಾಗೂ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಪದಾಧಿಕಾರಿಗಳಿಂದ ಮನವಿ. ಶಬ್ದ ಮಾಲಿನ್ಯ ಹಾಗೂ ಜನರಿಗೆ ಸಮಸ್ಯೆಯಾದ ಜಿಯೋ ಟವರ್ ಲಿಂಗಸಗೂರಿನ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಮತ್ತು 13ನೇ ವಾರ್ಡಿನ ಜನರಿಂದ ಅವೈಜ್ಞಾನಿಕ ಜಿಯೋ ಟವರ್ ತೆರವು ಮಾಡುವಂತೆ ಪುರಸಭೆಯ ಮುಖ್ಯಾಧಿಕಾರಿಗೆ ಮನವಿ ನೀಡಲಾಗಿದೆ. ಟವರ್ನ ಶಬ್ದ ಮಾಲಿನ್ಯದಿಂದ ಅದರಲ್ಲಿ ಇರುವಂತಹ ಮಂಗಗಳಿಂದ ಅಕ್ಕಪಕ್ಕದ ಮನೆಯ ಜನರಿಗೆ ತೊಂದರೆಯಾಗ್ತಾ ಇರುವುದಾಗಿ ತಿಳಿಸಿದರು. ಹತ್ತಿರದಲ್ಲಿ ಕನ್ಯಾ ಶಾಲೆ ಇದ್ದು ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆ ಆಗಿದೆ. ಆದಷ್ಟು ಬೇಗ ಸ್ಥಳ ಪರಿಶೀಲಿಸಿ ಶೀಘ್ರವಾಗಿ ತೆರವುಗೊಳಿಸಲು ಮನವಿ ಮಾಡಿದರು. ಈಶ್ವರ ಗುಡಿ ದೇವಸ್ಥಾನಕ್ಕೆ ಪೂಜೆ ಮಾಡಲು ಹೋಗುವ ಭಕ್ತಾದಿಗಳಿಗೆ ಸದರಿ ಕೋಟಿಗಳಿಂದ ತೊಂದರೆಯಾಗುತ್ತಿದೆ. ಈ ವಿಷಯವನ್ನು ಸದರಿ ಮಾಲೀಕರ ಮಾಲೀಕರಿಗೆ ಸಾಕಷ್ಟು ಸಲ ತಿಳಿಸಿದರೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ ಮತ್ತು ತಮ್ಮ ಗಮನಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ಕಾರಣ ದಯಾಳುಗಳಾದ ತಾವುಗಳು ಈ ವಿಷಯಕ್ಕೆ ಆದಷ್ಟು ಬೇಗನೆ ಸದರಿ ಖಾಲಿ ಜಾಗ ಪ್ಲಾಟ್ನ ಮಾಲೀಕರಾದ ಮಹೇಶ್ ತಂದೆ ಮಲ್ಲಣ್ಣ ಸಾಕಿನ್ ಮಿಸ್ಕೂರ್ ಅವರು ಹಾಕಿಕೊಂಡಿರುವ ಜಿಯೋ ನೆಟ್ವರ್ಕ್ ಟವರನ್ನು ತೆರವುಗೊಳಿಸಬೇಕೆಂದು ತಮ್ಮ ಈ ಅರ್ಜಿಯ ಮೂಲಕ ವಿನಂತಿಸಿದರು. ಸ್ಕೂಲ್ ಲೆಟರ್ನೇ ಇದೆ ಸರ್. ಸ್ಕೂಲ್ ಇದೆ. ನಾನು ಇದು ನೆಟ್ವರ್ಕ್ ಬಗ್ಗೆ ಏನೇನು ಸರ್ ಅದನ್ನು ಇದು ಮಾಡೋಕ್ಕೆ ಕೋತಿಗಳದ್ದು ಆಲ್ರೆಡಿ ಎಸಿಸಿ ಗಮನಕ್ಕೆ ಅದು ಕೋತಿಗಳ ಹಿಡಿಯೋರ ಬಗ್ಗೆ ನಾವು ಇದು ಮಾಡ್ತೀವಿ. ಈ ಕೋತಿಗಳ ಹಿಡಿಯೋದು ಆ್ಯಕ್ಷನ್ ಇದು ಮಾಡ್ತೀವಿ. ಈ ನೆಟ್ವರ್ಕ್ ಏನೈತಿಲ್ಲ ಆಲ್ರೆಡಿ ಅವ್ರು ಏನು ಪರ್ಮಿಷನ್ ಕಳಿಸಿ ಚೆಕ್ ಮಾಡ್ತೀವಿ. ಜಾಗದವರು ಅವ್ರು ಏನನ್ನಾಗತ್ತಾರ, ನಾನು 3-4 ಸಲ ಹೇಳೀನಿ ತಗೊಂಡು ತೆಗೀರಿ ಅಂತ ಹೇಳೀನಿ, ನನಗೆ ನೆಗ್ಲೆಕ್ಟ್ ಮಾಡಕತ್ತಾರ. ಅವ್ರು ಹಾಕಿದ ಮೇಲೆ ತೆಗಿಬೇಕು, ನಿಯಮ ಅನುಸಾರ ತೆಗಿಬೇಕಾಗುತ್ತೆ. ಅದೇನೈತಿ ರೂಲ್ಸ್ ಪ್ರಕಾರ ತೆಗಿಯೋಣ. ತೊಂದರೆ ಆಗ್ತಂದ್ರೆ ತೆಗೆದು ವೈಬ್ರೇಟ್ ಆಗಕತ್ತೈತೆ. ಅಲ್ಲಿ ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ ಮನ್ಯಾಗಿದ್ದವ್ರು ವಯಸ್ಸಾದವ್ರಿಗೆ ಅವ್ರಿಗೆ ವೈಬ್ರೇಷನ್ ಆಗ್ತೈತೆ. ಅರ್ಥ ಆಗುತ್ತೆ. ಅದು ಆಯ್ತು ಮನ್ಯಾಗ ಇರಕ್ಕಾಗಂಗಿಲ್ಲ. ಮನೆ ಪೂರ ವೈಬ್ರೇಟ್ ಆಗ್ತದೆ. ಮನೆ ಪೂರ ಬಾಜು ಇರೋರು ನಾವ್ರಿ ಪಕ್ಕ ಪೂರ ಟವರ್ ಬಾಜುನೇ ನಮ್ದೇ ಮನೆ ಇದ್ರಿ. ಫುಲ್ ವೈಬ್ರೇಟ್. ನಾನು ಹೇಳ್ತೀನಿ ಸರ್, ಗಮನ ತರ್ತೀನಿ. ಒಂದು 10 ಸಲ ಇದ್ರ ಮೇಲೆ ಇಲ್ಲ ಖಂಡಿತ ಇವತ್ತು ನಾಯಿ ಆಲ್ರೆಡಿ ಒಂದ್ಸಲ ಮುಗಿದ್ರಿ. ಶಾದಿ ಮೇಲೆ ಎತ್ತರ ನಾಯಿಗಳು ಭಾಳ ಬೇಸರಲ್ಲಿ. ಇಲ್ಲ ಎಲ್ಲ ಕಡೆನೂ ಇಡೀ ಲಿಂಗಸೂರು ಸಿಟಿ ಅಷ್ಟೇ. ಲಿಂಗಸೂರು ಸಿಟಿಗೆ ಡಾಗ್ ಕ್ಯಾಚರ್ಸ್ ಬಂದಿದ್ದಾರೆ. ಆಲ್ರೆಡಿ ಮುಗಿದ್ರ ನಾ ಇನ್ನೊಂದ್ಸಲ ಮಾಡಕತ್ತಾರ ಮತ್ತೆ ಅವರು. ಇಲ್ಲ ಕೋತಿಗಳದ್ದು ಮಾಡ್ತಾರೆ. ಇದನ್ನು ಸರ್ ಗಮನ ತರ್ತೀನಿ. ಕೋತಿಗಳದ್ದು ತರ್ತೀನಿ, ಲೆಟರ್ ತರ್ತೀನಿ ಸರ್ ಗಮನ ಡೈರೆಕ್ಷನ್.